ಗುರಿಯೆತ್ತಕ್ಕೆ ಹೋದಾಗ ಅವನು ಯಾರು ಅನ್ನೋದು ಪೂರ್ತಿಯಾಗಿ ಅವನಿಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಬರುತ್ತೆ. ಆ ಸಾಧನೆ ಮಾಡದೆ ಎಷ್ಟೇ ಮಾತಾಡಿದ್ರು ಅವನಿಗೆ ಸಂದೇಹ ಇರುತ್ತೆ. ಈ ಜನ್ಮ ಅಲ್ಲ, ಎಷ್ಟೇ ಜನ್ಮಗಳಾದ್ರೂ ಅವನಿಗೆ ಸಂದೇಹ ಇರ್ತದೆ, ಎಷ್ಟೇ ವರ್ಷಗಳಾದ್ರೂ ಅವನ ಸಂದೇಹ ನಿವಾರಣೆ ಆಗೋದಿಲ್ಲ. ಥಿಯರಿಯಿಂದ ಅವನ ಸಂಶಯ ನಿವಾರಣೆ ಆಗೋದಿಲ್ಲ. ಅವನ ಸಂಶಯ ನಿವಾರಣೆ ಆಗ್ಬೇಕು ಅಂತಂದ್ರೆ ಅವನು ಡೌನ್ವರ್ಡ್ಸ್ ಬಂದಿರುವಂತ ಪ್ರಾಣಶಕ್ತಿಯನ್ನ ಸಾಧನೆ ಮುಖಾಂತರ ಅವನು ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಯಾವಾಗ ಅವನು ಊರ್ಧ್ವಕ್ಕೆ ತೆಗೆದುಕೊಂಡು ಹೋಗ್ತಾನೋ ಆವಾಗ ಅವನ ಸಂಶಯ ನಿವಾರಣೆ ಆಗುತ್ತೆ. ಏಕೆ ಅಂತಂದ್ರೆ ಅವನು ಯಾರು ಅನ್ನೋ ಸತ್ಯ ಅವನಿಗೆ ಪೂರ್ತಿಯಾಗಿ ತಿಳಿದು ಹೋಗುತ್ತೆ. ಆತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನ ಬ್ರಹ್ಮ, ಈ ಪದಗಳಿಗೆ ಅರ್ಥ ಸಿಗುತ್ತೆ. ಸಾಧನೆ ಮಾಡದೆ ನಾವು ಬರೀ ಶಾಸ್ತ್ರಗಳನ್ನ ಓದ್ಕೊಂಡು, ಪುಸ್ತಕಗಳನ್ನ ಓದ್ಕೊಂಡು, ಒಂದಷ್ಟು ಗುರುಗಳ ಹತ್ರ ಹೋಗಿ ಅದ್ರ ಬಗ್ಗೆ ವಿಶ್ಲೇಷಣೆ ವಿಮರ್ಶನೆ ಮಾಡಿದ್ರೆ ಸಿಗುವಂಥದ್ದಲ್ಲ, ಅರ್ಥ ಆಗುವಂಥದ್ದಲ್ಲ. ಅರ್ಥ ಆಗ್ಬೇಕು ಅಂತಂದ್ರೆ ಸಾಧನೆಯನ್ನ ಕಲಿತು, ಸಾಧನೆಯನ್ನ ಮಾಡಿ, ಸಾಧನೆ ಮುಖಾಂತರ ಊರ್ಧ್ವಕ್ಕೆ ಯಾರು ತೆಗೆದುಕೊಂಡು ಹೋಗ್ತಾನೋ ಅವನ ಪ್ರಾಣವನ್ನ, ಅವನಿಗೆ ಊರ್ಧ್ವನ ಸಂಶಯ ಅಂತ ಸ್ವಾಮಿ ಹೇಳಿದ್ದಾರೆ. ಅವನಿಗೆ ಸಂಶಯ ನಿವಾರಣೆ ಆಗುತ್ತೆ. ಅವನು ಯಾರು ಅನ್ನೋ ಸತ್ಯ ಪೂರ್ತಿಯಾಗಿ ತಿಳಿದು ಹೋಗುತ್ತೆ ಅವನಿಗೆ. ಹಾಗಾಗಿ ನಾವು ಇದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಸಿದ್ಧ ವಿದ್ಯಾರ್ಥಿಗಳು ಮತ್ತೆ ಪ್ರಜೆಗಳು ಕೂಡ ನಾವು ಊರ್ಧ್ವಕ್ಕೆ ಸಾಧನೆ ಮುಖಾಂತರ ಹೋಗೋ ಪ್ರಯತ್ನ ಮಾಡಬೇಕು. ಎಲ್ಲರಿಗೂ ಸಾಕ್ಷಾತ್ಕಾರ ಅನ್ನೋದು ಲಭಿಸಲಿ ಎಂದು ಆಶಿಸುತ್ತೇನೆ.